ಈಗ ಮಹಾದ್ವಾರಿನ ಒಂದು ಪೂಜಾ ಕಾರ್ಯಕ್ರಮ ಶ್ರೀ ತೊಟ್ಟಿಕಟ್ಟಿ ಅಭಿನವ ವೆಂಕಟೇಶ್ ಮಾಡಿದ್ರು ಗಾಲೇಶ್ವರ ತೊಟ್ಟಿಕಟ್ಟಿ ಹಬ್ಬ ಶ್ರೀ ಮುತ್ತೇಶ್ವರ ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಸಮಾರಂಭ ಇವತ್ತಿನ ದಿವಸದ ನಿಮಿತ್ತ ಏನಂದ್ರೆ ಹುಣಸಿ ಬಣದಿಂದ ಮಹಾದ್ವಾರದ ವರೆಗೆ ಕುಂಭಮೇಳ ಸುಮಾರು 2000 ಮಹಿಳೆಯರ ಕುಂಭಮೇಳ ಇಲ್ಲಿ ಬಂದು ನೆರವೇರುತ್ತದೆ ಮತ್ತು ನೆರವೇರಿದೆ 125 ಪಾಲಿಕೆಗಳು 128 ಪಾಲಿಕೆ ಕೂಡುವ ಸಂಭವ ಇತ್ತು 150 ಪಾಲಿಕೆಗಳು ಕೂಡಿರುತ್ತವೆ ಇಲ್ಲಿ ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ ಮತ್ತು ಉದ್ಘಾಟನೆಗೆ ಬಂದಂತ ಅಂಕಲಗಿ ಅಡವಿ ಸಿದ್ದೇಶ್ವರ ಮಹಾರಾಜರು ತೊಂಡಿಕಟ್ಟಿ ಮಹಾರಾಜರು ಅಡಿಗಾಲ ಮುತ್ತೇಶ್ವರ ಸ್ವಾಮಿಗಳು ಯಲ್ಲಪ್ಪ ಸ್ವಾಮಿಗಳು ಇವರ ಮಾರ್ಗದರ್ಶನದಲ್ಲಿ ನೆರವೇರುತ್ತದೆ ಈಗಾಗಲೇ 1 ಲಕ್ಷ ಜನ ಸೇರಿರುತ್ತದೆ ಇನ್ನೂ 1 ಲಕ್ಷ ಜನ ಬರುವ ನಿರೀಕ್ಷೆ ಇದೆ ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ 3 ವರ್ಷಕ್ಕೆ ಉದ್ಘಾಟನೆ ಇದ ಡೇಟಿಗೆ ಡಿಸೆಂಬರ್ 27-28ಕ್ಕೆ ಎಡಿಗಲ್ ಸಮಾರಂಭ ಮಾಡಿದ್ರು ಅದ ಡೇಟಿಗೆನ ಮಹಾದ್ವಾರವನ್ನು ಉದ್ಘಾಟನೆ ಸಮಾರಂಭವನ್ನು ಇಟ್ಕೊಂಡಾರು ಇವತ್ತ ಸುತ್ತುಹಳ್ಳಿ ಉದಗಟ್ಟಿ ಇರ್ಬೋದು ಹಡಗಿನಾಳ ಇರ್ಬೋದು ತಪ್ಸಿ ಇರ್ಬೋದು ಕೆಮ್ಮನಕೋಲು ನಿಂಗಾಪುರ್ ಕಪರಟ್ಟಿ ಕಾಲಕಪ್ಪ ಮೆಳವಂಕಿ ಸುತ್ತ ನಮ್ಮ ದನ್ನಿಂಗಮಾರ ರಸ್ತೆಯಲ್ಲಿ ಎಷ್ಟು ಊರದಾವ್ ಎಲ್ಲಾರು ಮುತ್ತೇಶ್ವರ ಭಕ್ತರ ಪ್ರತಿ ವರ್ಷ ಜಾತ್ರೆ ಆಕೈತಿ ಜಾತ್ರೆಕಿತನು ವಿಜೃಂಭಣೆಯಿಂದ ಇದು ಇತಿಹಾಸದ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲಾದೊಳಗ ಎಲ್ಲಾ ದ್ವಾರ ಬಾಗಿಲುಗಳು ಮಾಡಿದಾರ ಆದ್ರ ಇಂಥ ಶಿಲಾನ್ಯಾಸಿನಲ್ಲಿ ಯಾವ ದ್ವಾರ ಬಾಗಿಲು ಕಲ್ಲಿನ ಉತ್ತರ ಕರ್ನಾಟಕದಾಗ ಎಲ್ಲಾರ ಮಹಾದ್ವಾರ ಕಲ್ಲಿನಿಂದ ಮಾಡಿದ್ರ
ಅದು ಹಡಿನಾಳ ಮುತ್ತೇಶ್ವರ ಮಹಾದ್ವಾರ ಬಾಗಿಲ ಅಂತ ಹೇಳ್ಬೇಕಾಕೈತಿ. ಇದನ್ನ ಬಿಟ್ರೆ ಮೈಸೂರು ರಾಜ್ಯ ಅಲ್ಲಿ ಕಟ್ಟಿಸಿದಾರೋ ಅದನ್ನ ನಾವು ನೋಡಿದ್ರ, ಅದನ್ನ ಬಿಟ್ರೆ ಇಲ್ಲೇ ಉತ್ತರ ಕರ್ನಾಟಕದೊಳಗ ಹಡಿನಾಳ ಮುತ್ತೇಶ್ವರ ಮಹಾದ್ವಾರವನ್ನ ಇತಿಹಾಸವನ್ನ ನಿರ್ಮಿಸಿದಂತ ಶ್ರೀ ಯಲ್ಲಪ್ಪಜ್ಜ ಅವರ ಮಾರ್ಗದರ್ಶನದಲ್ಲಿ ನಾಳಿನಂತೆ ನೆರವೇರಲಿದೆ. ನಾಳೆ 9 ಗಂಟೆಗೆ ಮುತ್ತೇಶ್ವರ ಅಜ್ಜಾರೊಂದಿಗೆ ಹಾಗೂ ತೊಂಡಿಕಟ್ಟಿ ಅಜ್ಜಾರ ಮತ್ತು ಅಂಕಲಿಗೆ ಅಂಬರೇಶ್ವರ ಅಜ್ಜಾರ ಆಗಿರ್ಬೋದು, ಸುತ್ತಮುತ್ತಿನೆಲ್ಲ ಶ್ರೀ ಶರಣರ ಸಂತರ ಸುತ್ತಮುತ್ತ ಭಕ್ತರ ನೆರವೇ 9 ಗಂಟೆಗೆ 28ನೇ ತಾರೀಕು ಡಿಸೆಂಬರ್ ನಾಳೆ 9 ಗಂಟೆಗೆ ಕಳಸಾರೋಹಣ ಇದೆ. ಹಾಗೂ ಆ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಇವತ್ತು ಸಾಯಂಕಾಲ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ದೇವಣ್ಣು ದೇವತೆಯರು 125 ನಿರೀಕ್ಷೆ ಪಾಲಿಕೆಯನ್ನು ಇವರು ಕಾಯಿಟ್ಟಿದ್ರು. ನಿರೀಕ್ಷೆ ಮೀರಿ 140 ಪಲ್ಲಕ್ಕಿಗಳು ಆಗಮಿಸ್ತಾವ. ಇನ್ನು ಸಂಜೆ 9 ಗಂಟೆಗೆ ಎಲ್ಲ ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಸುತ್ತಮುತ್ತಿನ ಗ್ರಾಮದ ಡೊಳ್ಳಿನ ವಾದ್ಯ ವಾಲ್ಗಳು ಇರ್ತಾವು. ಇವತ್ತ ದೌತಾನಕ ಜಾಗರಣೆ ಮಾಡಿ ನಾಳೆ ಸರ್ವಸಾಧಾರಣ ಭಕ್ತಿ ಪೂರ್ವದೊಂದಿಗೆ 1,50,000ದಿಂದ 2 ಲಕ್ಷ ಜನ ಕೂಡಬಹುದು. ಅಷ್ಟು ನಿರೀಕ್ಷೆಯಲ್ಲಿ ಐತಿ. ಎಲ್ಲ ಏನು ನಾವು ಇಲ್ಲಿ ನೋಡ್ಬೇಕಂದ್ರ ಯಾರಲ್ಲಿಯೂ ಇದನ್ನ ಕೊಡಪಾತ ಯಾರು ಕೇಳಿಲ್ಲ. ಎಲ್ಲ ಅಜ್ಜನ ಭಕ್ತರ ತಾವೇ ಸ್ವ ಇಚ್ಛೆಯಿಂದ ನಮ್ಮ ನೆರೆ ಗ್ರಾಮದಲ್ಲಿ ಇಂಥದೊಂದು ಕಾರ್ಯಕ್ರಮ ಐತಿ, ಎಲ್ಲಾರು ಮನಸ್ಪೂರ್ವಕವಾಗಿ ಅವರ ದೇವರ ಇಚ್ಛಾಶಕ್ತಿಯನ್ನು ಕೊಟ್ಟಿದ್ದನ್ನ ಅವರೇ ಮನಸ್ಪೂರ್ವಕವಾಗಿ ತಂದವನ್ನ ಎಲ್ಲಾರು ಸಹಾಯದಾನ ಮಾಡಿದಾರು, ಎಲ್ಲಾರು ಅನ್ನ ಪ್ರಸಾದ ಕೊಟ್ಟಿದಾರು. ಎಲ್ಲ ಅಂತವ್ರಿಗೆ ದೇವರು ಇನ್ನೂ ಶಕ್ತಿಯನ್ನ ಕೊಟ್ಟು ಮುತ್ತೇಶ್ವರ ದಯಪಾಲಿಸಲಿ ಅಂತ ನಂದು ವಿನಂತಿ. ನಾಳೆ ಪೂಜೆ, ಇವತ್ತು ಉದ್ಘಾಟನೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶಣ್ಣ ಜಾರಕಿಹೊಳಿ ಅವರು 11 ಗಂಟೆಗೆ ಹಡಗಿನಾಳ ಗ್ರಾಮಕ್ಕೆ ಆಗಮಿಸಿದವರು. ನಮ್ಮ ಜನಪ್ರಿಯ ಶಾಸಕ ಅರಮನೆ ಕ್ಷೇತ್ರ ಶಾಸಕರಂತ ಬಾಲಚಂದ್ರನ ಜಾರಕಿಹೊಳಿ ಅವರು ನಾಳೆ 10 ಗಂಟೆಗೆ ಹಡಗಿನಾಳ ಗ್ರಾಮಕ್ಕೆ ಬರವರು. ಇದಕ್ಕೆ ಹೆಚ್ಚಿನ ಅಂದ್ರ ಇಡೀ ಸುತ್ತಮುತ್ತಿನೆಲ್ಲ ಯಾವ ಶರಣರಿರ್ಲಿ, ಸಂತರಿರ್ಲಿ, ರಾಜಕೀಯ ಮುಖಂಡರಿರ್ಲಿ, ನಮ್ಮ ತಾಲೂಕು ಇರಲಿ, ಇವತ್ತು ನೆರೆಹೊರೆ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಎಲ್ಲಾ ತಾಲೂಕದಿಂದ ಎಲ್ಲಾ ಗ್ರಾಮಸ್ಥರು ಗಣ್ಯಮಾನ್ಯರು ನಾಳೆ 11 ಗಂಟೆಗೆ ಆಗಮಿಸಿದವರು. ಇಲ್ಲಿ ಗೋಕಾಕ ತಾಲೂಕಿನಾಗ ಇದೊಂದು ಇತಿಹಾಸ ಕಾರ್ಯಕ್ರಮ.